ನಮ್ಮನ್ನೇ ಆಡ್ಕೊಂತಾಳೆ ಆ ಮುತ್ಕಿ. ನೋಡ್ದ ಅಲ್ಲ, ನನ್ನ ಗಂಡ ದುಡ್ಡು ಕೊಡ್ದಿದ್ರೆ ಸೊಸೆಗೆ ಆಪರೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಈಟತ್ತಿಗೆ ಎಣ್ಣೆ ಆಗದ್ ಬೀಳಾಳು ಅನ್ಸುತ್ತೆ. ನನ್ನ ಗಂಡ ದುಡ್ಡು ಕೊಟ್ಟಿರೋದಕ್ಕೆ ಇವತ್ತು ಸೊಸೆ ಸೇರಕಿದ್ದಾಳೆ. ಅವಳೇನಾದ್ರೂ ಬದುಕಿಲ್ಲ ಅಂತಂದಿದ್ರೆ ಇವಳು ನೋಡ್ಕೊಂಬರ ಯಾರು, ಮಗನ್ ನೋಡ್ಕೊಂಬರ ಯಾರು? ಯಾರು ಇರ್ತಿರ್ಲಿಲ್ಲ. ಇವಳೇನೆ ಬದುಕಿಟ್ಟಿರ್ಲ ಇಲ್ವೋ, ಆಳ್ ಸತ್ತಾಳೆ ಎಂಬುದು ಗೊತ್ತಾಗಿದೆ. ಈ ಮುತ್ಕಿನೇ ಸಾಯಳು ಅಂತದ್ರಾಗೆ ನಮ್ಮನ್ನೇ ಆಡ್ಕೆ ಮಕ್ಬತ್ತಾಳೆ. ಆ ಜಿಲೇಬಿಗೆ ಕೊಡ್ಲೇಬಾರ್ದಾಗಿದ್ದು ದುಡ್ಡ ನನ್ನ ಗಂಡು ಬಡ್ಕಂಡೆ ಬೇಡ ಅಂತಾನ. ನನ್ನ ಮಾತು ಕೇಳುತ್ತ ಈಗ ನೋಡು, ದುಡ್ಡು ಕೊಟ್ಟಿದೀವಲ್ಲ ಅಂತಾನ ಒಂದೇಟನು ಮರ್ಯಾದಿನೇ ಇಲ್ಲ. ಹಂಗ್ ಮಾತಾಡ್ತಾವ ಅವು ದೇವ್ನಂತವು. ನನ್ ಗಂಡ ಬರ್ಲಿ, ಇವತ್ತೇ ಹೋಗಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಬ ಅಂತ ಕಳಿಸ್ತೀನಿ. ದುಡ್ಡು ಕೊಟ್ಮೇಲೆ ನಮ್ಗೆ ಕಾಲ್ಗೂ ಬಿಡ್ಬೇಕು, ಕೈಗೂ ಬಿಡ್ಬೇಕು ಅಂತದ್ರಾಗಿ ನನ್ನ ಮೇಲೆ ಜೋರ್ ಮಾಡ್ತಾಳೆ ಮುತ್ಕಿ. ಯಾರ್ತಾಗ ಒದ್ದಿಸ್ಕೊಂಡ್ ಬಂದಿದ್ಯಾ ನಿನ್ ಗಂಡ ಕೊಟ್ಟಿರೋ ದುಡ್ಡು ಅಂತಾನ. ಗಂಡ ಬೇರೆ ಹೆಂಡತಿ ಬೇರೆ ಅಂತಾನ. ಆ ಮನೆಯಾಗಿದ್ದಾಗ ನನಗೆ ಎಷ್ಟ ಅನ್ಸವಳೆ ಮುತ್ಕಿ. ಅವಳಿಂದನ ನಾನು ಆ ಮನೆನೇ ಬಿಟ್ಟು ಬರಂಗಾಯ್ತು. ಎಳ್ಳೆ ಮದ್ವೆ ಆಗಂಗಾಯ್ತು. ಎಳ್ಳೆ ಮದ್ವೆ ಆಗಿ ಎಷ್ಟು ಅವಮಾನ ಪಟ್ಟಿದೀನಿ ಈ ಊರಾಗೂ ನಮ್ಮ ತವ್ರ ಮನೆಗೂ ಎಲ್ಲ ಕಡೆನೂ. ಸಿಕ್ಕಿತ್ತಾಗೂ ನಿಂತಿತ್ತಾಗೂ ಎಲ್ಲಾರ ಕೇಳಾರಿ ಗಂಡು ಬಿಟ್ಟು ಎಣ್ಣೆ ಮದ್ವೆ ಆದ್ಲಂತೆ ಅಂತಾನ. ನಿನ್ ಮಗನ್ ಕಟ್ಕೊಂಡು ಈ ನನ್ನ ಗಂಡ ಏನೋ ಒಳ್ಳೆವನು ಅಂತಂದ್ರೆ ಒಳ್ಳೆಕ್ಕೆ ಹುಚ್ಚ ಒಯ್ದಂತೆ. ಹಂಗಾಯ್ತು ನನ್ನ ಗಂಡನ ಕತೆ. ನನ್ನ ಮಾತು ಕೇಳಂಗೆ ಅವನಿಗೆ ದುಡ್ಡು ಕೊಟ್ಟಾನೆ, ಹೆಂಡತಿಗೆ ಆಪರೇಷನ್ ಮಾಡಿಸ್ಕೆ ಅಂತಾನೆ. ಗೌರಿ ಗೌರಿ ಹೋಗಿ ಬಿಸಿ ಬಿಸಿ ಕಾಪಿ ಮಾಡ್ಕೊಂಬರೋಕೆ ಹೋಗಿ. ಕುಡಿಯೋಣ ಇಬ್ರು. ನನಗೆ ಕಾಪಿ ಕುಡಿಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ಹೊಲ್ದಾಗಿಂದ ಬೇಗ ಬಂದೆ. ಗುಡಗು. ನಿಮಗೆ ಕಾಪಿ ಚಿಂತೆ, ನನಗೆ ಇನ್ನೇನು ಚಿಂತೆ. ಅದೇನೋ ಹೇಳ್ತಾರಲ್ಲ ಗಾದೆಗೆ, ಅಜ್ಜಿಗೆ ಯಾರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ಯಾರ್ದೋ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ಯಾವಾಗ್ಲೂ ಕಾಪಿದೆ ಚಿಂತೆ ಬತ್ತಿದಂಗೆನೆ. ಉಂಬಕ್ಕೆ ಇಲ್ಲ ಕಾಪಿ, ಉಂಬಕ್ಕೆ ಕಾಪಿ ಎರಡಕ್ಕೆ ಬರೋದು ನಿನ್ ಮನೆಗೆ ಅಲ್ವೇ, ಇನ್ನೇನು ಇಲ್ಲ. ಹೆಂಡತಿಗೆ ಏನ್ ಬೇಕು ಏನ್ ಬೇಡ, ಅವಳು ಯಾಕೆ ಕುಕ್ಕೊಂಡವಳೆ, ಏನು ಕಷ್ಟ ಸುಖ ಅಂತ ವಿಚಾರಿಸಂಗೆ ಇಲ್ಲ. ಬರೇ ಉಂಬಕ್ಕಂಬ ಅಂತೀಯ, ಇಲ್ಲಾಂದ್ರೆ ಕಾಪಿ ಕಾಸ್ಕಂಬ ಅಂತ ಹೇಳ್ತೀಯ. ಏನಪ್ಪ ನೀನು? ಯಾಕೆ ಏನಾಯ್ತೆ ಮಕ್ಕ? ಯಾಕೆ ಹಿಂಗೆ ಓದಿಸ್ಕೊಂಡಿದ್ಯಾ? ಏನಾಯ್ತು? ಯಾಕೋ ನಿನ್ನ ಮಕ್ಕ ಒಳ್ಳೆ ಅಲ್ಲ ಅರ್ಧಂಬರ್ಧ ಕಚ್ಚಿಬಿಟ್ಟಿರೋ ಕಜ್ಜಾಯ ಇದ್ದಂಗೈತೆ. ಯಾರು ಏನಂದ್ರೆ ನಮ್ಮಮ್ಮ ಇಂತಾಗ ಏನಾದ್ರು ಜಗಳ ಮಾಡ್ದ ಹೆಂಗೆ? ನನಗಿನ್ನೇನು ಕೆಲಸ ಇಲ್ವಲ್ಲ, ಯಾವಾಗಲೂ ನಿಮ್ಮ ಅಮ್ಮನ ಕುಟ್ಟೆ ಜಗಳ ಆಡೋದೇ ಕೆಲಸ. ಅದೇನಾಯ್ತು ಅಂತ ಹೇಳಿ ಬಿಡಿಸಿ. ಸುಮ್ಮನೆ ಹಿಂಗೆ ಒಟ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಬೇಕು ಏನು ಅಂತ ನಾನು ನೇರವಾಗಿ ಹೇಳೋದು ಕಲ್ತ್ಕ. ಸುಮ್ಮನೆ ಕಾಂಗ್ನ ಸುತ್ತ ಮೈಲಾರಕ್ಕೆ ಬರಬೇಡ. ಏನೂ ಇಲ್ಲ, ನಾನು ಹೇಳಿದ್ದು ಒಂದು ಮಾತಾದ್ರೂ ಕೇಳ್ತೀಯ ನೀನು? ಹೇಳು, ಒಂದು ಮಾತು ಕೇಳ್ತೀಯ? ಇಲ್ಲ, ನೀನು ಯಾತು ಕೇಳಲ್ಲ. ನಿನಗೆ ಹೆಂಡತಿ ಮಾತು ಅಂದರೆ ಆ ಸಡ್ಡೆ. ತಗೊಳಪ್ಪ, ಏನು ಅಂತ ಹೇಳಂಗಿಲ್ಲ. ಸುಮ್ಮನೆ ಏನೋ ಬಡಬಡ ಇಸ್ತಾ ಇದೆಯಾ, ತಲೆ ಕೆಟ್ಟಿರೋ ಥರ. ಅದೇನಂತ ನೆಟ್ಟಿಗೆ ಹೇಳೋದು ಕಲ್ತ್ಕ, ಇಲ್ಲಾಂದರೆ ನಾನು ಹೋಗ್ತೀನಿ ಅಷ್ಟೇನೆ. ಏನು ಹೇಳಿ ಗೌರಿ? ಏನೂ ಇಲ್ಲ, ಅವತ್ತು ನಾನು ಆ ಜಿಲೇಬಿ ಚೆನ್ನಾಗಿಲ್ಲ ಅಂತಂದಾಗ ದುಡ್ಡು ಕೊಡ್ಬೇಡ ಅಂತ ಹೇಳಿದೆ ತಾನೆ ಆ ಶಿವುಗೆ. ನೀನು ಯಾಕೆ ಕೊಟ್ಟೆ? ಅಯ್ಯೋ ಅದನ್ನ ಯಾಕೆ ಇವತ್ತು ಕೇಳ್ತಾ ಇದೆಯಾ? ಏನಾಯ್ತು? ಇಷ್ಟು ದಿನ ಸುಮ್ಮನಿದ್ದೆ, ಇವತ್ತು ಯಾಕೆ ತಕ್ಕೊಂಡಿದ್ಯಾ? ಇನ್ನೇನು ಅವಳಿದಾಳಲ್ಲ ಅವಜ್ಜಿ ಸಿದ್ದಜ್ಜಿ, ನನಗೇನೆ ಒಂದೀಟು ಮರ್ಯಾದೆ ಕೊಡ್ದಂಗೆ ಹೆಂಗ್ ಮಾತಾಡ್ತಾಳೆ. ನಾನು ನೇತ್ರನು ಅಲ್ಲಿ ಚರಂಡಿಗೆ ಕಾಲು ಉಣಿಸ್ಕೊಂಡು ಬತ್ತಿದ್ರೆ ಯಾರೋ ಒಯ್ದೇವ್ರೆ ಹಂಗೆ ಹಿಂಗೆ ಅಂತಾನ. ಅದಕ್ಕೇನೆ ಅದೆಲ್ಲ ಬೇಕಾಗಿಲ್ಲ. ಅವತ್ತು ನಾನು ಬೇಡ ಅಂದ್ರೆ ಕೊಟ್ಟಿದ್ಯಾ, ಇವತ್ತು ಹೋಗಿ ಈಸ್ಕವರಾಗ ಹೋಗಿ ದುಡ್ಡ. ಅದೆಲ್ಲ ಬೇಕಾಗಿಲ್ಲ, ಹೋಗು ಈಗಲೇ ಬೇಕು ನಮಗೆ ದುಡ್ಡು. ನೀವು ಯಾಕೆ ಚರಂಡಿಗೆ ಹೋಗಿ ಬೀಳಕ್ಕೆ ಹೋಗಿದ್ರಿ? ಅಲ್ಲಿಗೆ ಏನು ತಿನ್ನಕ್ಕೆ ಹೋಗಿದ್ರಿ? ನಿಮ್ಗೇನು ಅಷ್ಟು ಕಣ್ಣಿಲ್ವ ನಿಮ್ಮಿಬ್ಬರಿಗೂ? ಏನು ವಯಸ್ಸಾಗೈತಾ ಅಥವಾ ಕಣ್ಣೇನಾದ್ರೂ ಪೊರೆ ಬಂದೈತಾ? ಯಾಕೆ ಚರಂಡಿಗೆ ಬೀಳಕ್ಕೆ ಹೋದ್ರಿ? ನಾನು ಹೇಳ್ತಾ ಇರೋದೇನು ನೀನು ಕೇಳ್ತಾ ಇರೋದೇನು? ಈ ಚರಂಡಿ ಬಿದ್ದಿರೋ ವಿಷಯ ಮುಖ್ಯನಾ? ನಾನು ಹೇಳ್ತಾ ಇರೋದು ಕೊಟ್ಟಿರೋ ದುಡ್ಡು ನಾವು ಹೋಗಿ ವಾಪಸ್ ಇಸ್ಕೊಂಬರ್ರಿ. ಅವ್ರಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ. ಕಷ್ಟ ಕಾಲದಾಗೆ ಸಹಾಯ ಮಾಡಿದ್ದಾರೆ ಅಂತ ನಾನು ಹೇಳಿದ್ರೆ ನೀನ್ ಯಾಕೆ ಚರಂಡಿಗೆ ಹೋಗಿದ್ದೆ, ಅಲ್ಲೇ ಯಾಕೆ ಬಿದ್ದೆ, ಕಣ್ಣು ಮಂಜಾಗ್ಯವ, ವಯಸ್ಸಾಗೈತೆ ಅಂತ ಕೇಳ್ತಾ ಇದ್ಯಲ್ಲ. ನನಗೆ ವಯಸ್ಸಾಗೈತೋ ಬಿಟ್ಟಾಯ್ತು, ಅದ್ ಬಿಟ್ಟಾಕಿ ಮೊದ್ಲು. ದುಡ್ಡು ಕೊಟ್ಮೇಲೆ ಅವರು ನಾವ್ ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ನಮ್ಮನ್ನೇನೆ ಆಡ್ಕೊಂಬಕ್ ಬಂದ್ರೆ ಸುಮ್ಮನೆ ಬಿಟ್ಟು ಬಿಡ್ಬೇಕು ಅವ್ರನ್ನ. ಅಯ್ಯೋ ಏನಾಯ್ತು ಈಗ? ಅದ್ಯಾಕೆ ಹಂಗಾಡ್ತಾ ಇದ್ಯಾ? ನೀನು ಸರಿಯಾಗಿ ಮಾತಾಡಿದ್ರೆ ಅವಕ್ಕನೂ ಚೆನ್ನಾಗೆ ಮಾತಾಡಿರೋದು. ನೀವೇನೋ ಮಾತಾಡಿರ್ತೀರ, ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಅಹಂಕಾರದಾಗೆ ನೀನೇನೋ ಅಂದಿರ್ತೀಯ, ಅದಕ್ಕೆ ಏನೋ ಸಿಟ್ಟಿನಾಗೆ ಬೈದು ಹೋಗಿರುತ್ತೆ. ಅದಕ್ಕೆ ಯಾಕೆ ಹಂಗಾಡ್ತಾ ಇದೆಯಾ? ಬಿಡು. ಶಿವು ತುಂಬ ಒಳ್ಳೆಯವನು, ಜಿಲೇಬಿನೂ ಒಳ್ಳೆಯವಳೇನೆ. ಪಾಪ ಕಷ್ಟ ಕಾಲದಾಗಿದ್ದಾರೆ. ನಾವು ಕಷ್ಟ ಕಾಲದಾಗಿದ್ದಾಗ ನಮ್ಮ ಅಮ್ಮಯ್ಯ ಹುಷಾರಿಲ್ಲದೆ ಇದ್ದಾಗ ನಾವು ಎಲ್ಲ ಹೋಗಿದ್ವಲ್ಲ, ಅವಾಗ ಬಂದು ಆ ಜಿಲೇಬಿ ನಮ್ಮ ಅಮ್ಮಗೆ ಮಾತ್ರ ಗೀತ್ರೆ ಕೊಟ್ಟು ಊಟ ಕೊಟ್ಟು ಕಾಪಾಡಿದ್ಲು ತಾನೆ. ಇವತ್ತು ನಮ್ಮ ಅಮ್ಮ ಜೀವಂತ ಐತೆ ಅಂದರೆ ಅದಕ್ಕೆ ಕಾರಣನೇ ಆ ಜಿಲೇಬಿ. ಅದಕ್ಕೆ ನಾನು ಸಹಾಯ ಮಾಡಿದ್ದು. ಇವತ್ತು ಪಾಪ ಆ ಜಿಲೇಬಿ ಕಷ್ಟದಾಗಿದ್ದಾರೆ. ಹಂಗಾಗಿ ನಾನು ಆಪರೇಷನ್ ಮಾಡ್ಸೋಕ್ಕೆ ದುಡ್ಡು ಕೊಟ್ಟಿದ್ದು. ಏನ್ ಬಾರಿ ಅವಳು ಬಂದು ದುಡ್ಡು ಕೊಟ್ಟು ಕಾಪಾಡಿದ್ಲು ನೋಡು ನಿಮ್ಮ ಅಮ್ಮಯ್ಯನ. ಹೇಳೋದು ದುಡ್ಡು ನಿನಗೆ ನನಗಿಂತನ ಅವಳೇ ಹೆಚ್ಚಾಗೋಗ್ಬಿಟ್ಲಾ? ಏನೋ 2 ದಿವಸ ನಾ ಮಾತ್ರೆ ತಂದು ಕೊಟ್ಟು ಉಂಬಕ್ಕಿಕ್ಬಿಟ್ರೆ
ಏನೋ ದೊಡ್ಡ ದೇವತೆ ಆಗ್ಬಿಟ್ಲೆ ನನಗೆ. ಅದೆಲ್ಲ ಬೇಕಾಗಿಲ್ಲ. ದುಡ್ಡು ಇಸ್ಕೊಬತ್ತೀಯೋ ಇಲ್ವೋ ಹೇಳು. ಇವತ್ತೇ ಹೋಗಿ ಇಸ್ಕೊಂಬ. ಕೊಟ್ಟಿರೋ 10,000 ರೂಪಾಯಿನೂ ನಮಗೆ ಕೊಡ್ರಿ ಅಂತಾನ. ಈಗಲೇ ಬೇಕು, ನಾವೇನ್ಕನ ತಗೊಂಡೋಗ್ತೀವಿ. ಏನ್ಕನ ಆಗ್ಲಿಲ್ಲ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ರಿ ಅಂತ ಕೇಳೋಗಿ ಹೋಗಿ. ಕೊಡ್ತಾನೆ ಬಿಡೆ. ಈಗಿನೂ ಆಸ್ಪತ್ರೆಯಿಂದ ಮನೆಗೆ ಬಂದವ್ರೆ, ಈಗಿನ ಚೇತರಿಸ್ಕೊಂತಾ ಇದ್ದಾರೆ. ಈಗ ನಾವು ಹೋಗಿ ದುಡ್ಡು ಕೇಳಿದ್ರೆ ಪಾಪ ಅವ್ರಿಗೆ ಏನೊಂದ್ಸಲ ಏನು ಮಾತಾಡ್ತಾ ಇದೆಯಾ ನೀನು? ಕೊಟ್ಟ ಮೇಲೆ ಒಂದು ಸ್ವಲ್ಪ ಅನುಸರಿಸ್ಕೊಂಡು ಇಸ್ಕೋಬೇಕು. ಇಷ್ಟಿಷ್ಟೇ ತಿಂಗಳ ಕೊಟ್ಟು ತೀರಿಸ್ತೀನಿ ಅಂತ ಹೇಳವನೆ ಶಿವು. ನಾವು ಯಾರಿಗಾನ ಕಷ್ಟಕ್ಕೆ ಕೊಟ್ರೆ ನಮ್ಮ ಕಷ್ಟಕ್ಕೂ ಇನ್ನೊಬ್ರು ಆಗ್ತಾರೆ. ಸುಮ್ಮನಿರು ನೀನು, ಏನೇನೋ ಮಾತಾಡಬೇಡ. ದುಡ್ಡು ಕೊಟ್ಟ ತಕ್ಷಣ ಅವ್ರು ಯಾರು ಗುಲಾಮ್ರಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡಕ್ಕೆ, ನಿನಗೆ ಸಲಾಮ್ ಮಾಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಬಕ್ಕೆ ಯಾರು ಗುಲಾಮ್ರಲ್ಲ. ಸುಮ್ಮನ ಹೋಗು, ಕಾಪಿ ಕಾಸ್ಕೊಬರಕ್ಕೆ ಹೋಗಿ. ನಾನು ಅಷ್ಟೇನೆ, ನಾನೇನಿಲ್ಲಿ ನಿಮ್ ಗುಲಾಮಿ ಅಲ್ಲ. ನೀನು ಹೇಳ್ದಕ್ಕೆ ನಂಬಕ್ಕೆ ಕಕ್ಕೆ ಕಾಪಿ ಕಾಸು ಕೊಡಕ್ಕೆ. ನನ್ನ ಮಾತು ಕೇಳಿದ್ರೆ ಮಾತ್ರ ನಾನು ಕಾಸ್ಕೊಂಬಂದು ಕೊಡ್ತೀನಿ. ಇಲ್ದಿದ್ರೆ ಇಲ್ಲ, ನೀನೇ ಕಾಸ್ಕೊಂಡು ಹೋಗಿ ಕುಡಿಯೋಗಿ ಹೋಗಿ. ನನ್ಗೇನು ಹೇಳ್ತೀಯ? ಓಹೋ, ನನ್ನ ಮಾತ್ರ ಕೇಳಲ್ಲ. ಈ ಅಪ್ಪ ಹೇಳಿದ್ರೆ ಮಾತ್ರ ನಾನು ಕೇಳಬೇಕು. ಯಾಕೆ ಗೌರಿ ಹಿಂಗೆ ಆಟ ಮಾಡ್ತೀಯಾ? ನಿನಗೆ ಯಾಕೆ ಅವ್ರನ್ನ ಕಂಡ್ರೆ ದ್ವೇಷ? ಬಿಟ್ಟಾಕು. ಅವ್ರ ಮನೆಯಿಂದ ಈಚೆ ಬಂದಿದ್ದಾಯ್ತು, ನನ್ನ ಮದುವೆ ಆಗಿದ್ದಾಯ್ತು. ನನ್ನ ಮದುವೆ ಆಗಿ ಇಷ್ಟು ದಿನ ಆಯಿತು, ಇನ್ನೇನು ವರ್ಷ ಕಳೀತಾ ಬಂತು. ನೀನು ಯಾಕೆ ಅವ್ರ ಮೇಲೆ ದ್ವೇಷ ಮಾಡ್ತೀಯಾ? ಬಿಟ್ಟಾಕು, ಚೆನ್ನಾಗಿರೋದು ನೋಡು. ಚೆನ್ನಾಗಿರೋತ್ತಾಗೆ ಚೆನ್ನಾಗಿರ್ಬೇಕು. ನೀನು ಇಂಥ ಆಟಮಾರಿ ಆಗಿರೋದಕ್ಕೆ ಹಿಂಗೆ ಆಗಿರೋದು ನಿನ್ನ ಜೀವನ. ಏನ್ರಿ ಆಟಗಾರಿನ? ಅಯ್ಯೋ, ಒಳ್ಳೆ ಬಿರುದು ಕೊಟ್ರಿ ಬಿಡ್ರಿ. ಆ ಮನೆ ಬಿಟ್ಟು ನಿಮ್ಮನ್ನ ನಂಬಿ ಮದ್ವೆ ಆಗಿದ್ಕೂ ಸಾರ್ಥಕ ಆಯ್ತು ಇವತ್ತು. ಇವತ್ತು ಅವ್ರನ್ನ ಹೊಗಳ್ತಾ ಇದ್ಯಾ, ನನ್ ತೆಗಳ್ತಾ ಇದ್ಯಾ? ನಾನೇನಾದ್ರು ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನಿನ್ ಯಾರು ಮದ್ವೆ ಆಗೋರು? ನಿನ್ ಯಾರು ನೋಡ್ಕೊಂಬರು? ನಿಮ್ಮ ಅಮ್ಮನ ಯಾರು ನೋಡ್ಕೊಂಬರು ಇವತ್ತು? ಅಯ್ಯೋ ಅಲ್ಲ, ನನಗೆ ಯಾರು ಇರಲಿಲ್ಲ, ನಿನಗೂ ಯಾರು ಇರಲಿಲ್ಲ. ನಿನ್ನೂ ಬೀದಿಗೆ ಬಂದಿದ್ದೆ ತಾನೇ ನೀನು ಮನೆ ಬಿಟ್ಟು. ಅದಕ್ಕೆ ನಾನು ಪಾಪ ನಿನಗೂ ಒಂದು ಜೀವನ ಸಿಕ್ತಂಗಾಗುತ್ತೆ, ನನಗೂ ಒಬ್ಳು ಹೆಂಡತಿ ಸಿಕ್ತಂಗಾಗುತ್ತೆ ಅಂತ ಕರುಣೆಯಿಂದ ನಿನ್ನ ಮದುವೆ ಆಗಿದ್ದು. ಸುಮ್ಮನೆ ಹಳೆದೆಲ್ಲ ನಾ ಕೆದಕಿ ಯಾಕೆ ಜಗಳ ಮಾಡ್ತೀಯಾ? ಸುಮ್ಮನಿರು. ಅದನ್ನೆಲ್ಲ ತೆಗೆದಷ್ಟು ನಮ್ಮಿಬ್ಬರು ಮಧ್ಯದಾಗೆ ಜಗಳ ಆಗುತ್ತೆ. ಜಗಳ ಮಾಡಬೇಡ ನೀನು, ಸುಮ್ಮನೆ ಹೋಗು. ಕೊಡೋ ಟೈಮಿಗೆ ಕೊಡ್ತಾರೆ. ಆ ದುಡ್ಡಿನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆಂದರೆ ನಿನ್ನ ದುಡ್ಡೇನಲ್ಲ ಅದು, ನಾನು ದುಡ್ದಿರೋ ದುಡ್ಡು. ನಿನ್ನ ಉಪ್ಪಿನಕಾಯಿನಾಗ ದುಡ್ದಿರೋ ದುಡ್ಡೇ ನಾನೇನು ಕೊಟ್ಟಿಲ್ಲ. ಈಗ ನಾನು ಹೇಳಿದ ಕೆಲಸ ಮಾಡ್ತಿರೋ ಇಲ್ವೋ? ಮಾಡಿದ್ರೆ ಮಾತ್ರನೇ ನಿಮಗೆ ಟೀ ಮಾಡ್ಕೊಡೋದು, ಎಲ್ದಿದ್ರೆ ಇಲ್ಲ. ಗೌರಿ, ಸುಮ್ಮನೆ ಜಗಳ ತೆಗಿಬೇಡ. ನಾನು ಒಳ್ಳೆ ಖುಷಿಯಾಗಿ ಬಂದಿದ್ದೀನಿ. ಟೀ ಪುಡಿಯೋಣ ನಿನ್ನ ಜೊತೆ ಮಾಡಿಕೊಟ್ರೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಅಂತಾನ. ಎಲ್ಲನ ಹಾಳು ಮಾಡ್ತಾ ಇದೆಯಲ್ಲ. ಥೂ, ಮನೆಗೆ ಯಾಕನ ಬಂದು ಅಂತ ಅನಿಸ್ಬಿಡುತ್ತೆ. ನಾನು ಎಷ್ಟು ಖುಷಿಯಾಗಿ ಬಂದೆ ಬರ್ತಾನೆ. ನಾನು ಎಷ್ಟು ಬೇಜಾರಾಗಿದ್ದೀನಿ. ನನ್ನ ಖುಷಿಯಾಗಿಡ್ಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ. ನಾನು ಹೇಳಿದ ಕೆಲಸ ಮಾಡೋ ಹೋಗಿ. ಆಯ್ತು, ಹೋಗ್ತೀನಿ ಬಿಡು. ಹೌದೇನ್ರಿ? ಹೋಗ್ತಿದ್ದೀರಾ? ದುಡ್ಡು ಇಸ್ಕೊಬತ್ತೀರಾ? ಹೋಗಿ. ಹೋಗಿ. ಕೊಡ್ಲಿಲ್ಲ ಅಂತಂದ್ರೆ ಬಿಡಬೇಡಿ, ಸರಿಯಾಗಿ ಜೋರ್ ಮಾಡಿ ವಸೂಲಿ ಮಾಡ್ಕೊಂಬರ್ರಿ, ಹೇಳ್ತೀನಿ. ನಾನು ಹೋಗ್ತೀನಿ ಅಂತ ಹೇಳಿದ್ದು ದುಡ್ಡು ಇಸ್ಕೊಬರಕ್ಕಲ್ಲ, ಹೋಟ್ಲಿಗೆ ಹೋಗಿ ಟೀ ಕುಡಿತೀನಿ ಅಂತಾನ. ಸರಿ, ಬರ್ತೀನಿ. ಅಯ್ಯೋ 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 ಅಯ್ಯೋ, ಅಲ್ಲ ನಾನೇನೋ ಹೋಗ್ತೀನಿ ಅಂತ ಹೇಳಿದಕ್ಕೆ ದುಡ್ಡು ಇಸ್ಕೊಬರಕ್ಕೆ ಹೋಗ್ತಾರೇನೋ ಅಂತ ಅನ್ಕೊಂಡೆ. ನನ್ನ ಗಂಡ ನೋಡಿದ್ರೆ ಹೋಟ್ಲಿಗೆ ಹೋಗಿ ಟೀ ಕುಡಿತಾನಂತೆ. ಹೋಗು ಹೋಗು, ಎಷ್ಟು ದಿನ ಅಂತ ಹೇಳಿ ಹೋಟ್ಲು ಟೀ ಕುಡಿಕೆ ಮನೆಗೆ ಬರಲೇಬೇಕು ಒಂದಲ್ಲ ಒಂದು ದಿವಸ. ಯಾಕೆ ಏನಾಯ್ತೆ? ಯಾಕೆ ಜಗಳ ಮಾಡ್ಕೊಂತ ಇದ್ಯಾ? ಏನಾಯ್ತೆ? ಏನ್ ಮಾಡ್ದೆ ಅಂದ್ರೆ ಅಯ್ಯಪ್ಪಗೆ ಟೀ ಬೇಕಂತೆ. ಅದಕ್ಕೆ ನಾನು ಹೇಳಿದ ಕೆಲಸ ಮಾಡು, ಟೀ ಮಾಡ್ಕೊಡ್ತೀನಿ ಅಂದೆ. ಹೋಗ್ತೀನಿ ಅಂತ ಹೋದ ಅಯ್ಯಪ್ಪ. ಏನೋ ದುಡ್ಡು ಇಸ್ಕೊಬತ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಹೋಗ್ಲಿ ಬಿಡು. ನನಗೇನಂತೆ ದುಡ್ಡ? ಯಾವ ದುಡ್ಡೆ? ಎಲ್ಲಿಂದ ಇಸ್ಕೊಬರ್ಬೇಕು? ಏನ್ ಕತೆ? ಏನೂ ಇಲ್ಲ. ಅವತ್ತು ಜಿಲೇಬಿಗೆ ಆಪರೇಷನ್ ಮಾಡಬೇಕು ಅಂತಾನೆ ದುಡ್ಡು ಕೊಟ್ಟಿದ್ರು ತಾನೆ ನನ್ನ ಗಂಡ ಅವರಿಗೆ, ಆ ಶಿವುಗೆ. ಅದಕ್ಕೆ ಇವತ್ತು ಹೋಗಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಬ ಅಂತ ಹೇಳಿದ್ರೆ ನೋಡು ಹೆಂಗೆ ಕುಂಡಿ ತಿರ್ಸ್ಕೊಂಡು ಹೋಗದ. ನನ್ನ ಮಾತಿಗೆ ಒಂದಿಟ್ಟು ಬೆಲೆ ಕೊಡ್ದಂಗೆ. ಅಯ್ಯೋ ಮಂಕ್ ದುಡ್ಡಿಗೋಸ್ಕರನ ಗಂಡ ಬಂದು ಮಾತಾಡ್ತಿದ್ರೆ ಅವನ ಜೊತೆ ಜಗಳ ಮಾಡಿ ಹೊರಕ್ಕೆ ಹೋಗಂಗ್ ಮಾಡ್ದಲ್ಲಿ ಕಾಪಿ ಕಾಸು ಕೊಡಕ್ಕಾಗ್ತಿಲ್ವ ನಿನ್ ಕೈಲಿ? ಏನ್ ಬಂದಿರೋದು ಒತ್ತು? ಆಯ್ತು ಬಿಡು, ನೀನೇನ್ ಕಾಸು ಕೊಡಕ್ ಹೋಗ್ಬೇಡ. ಹಿಂಗೆ ಮಾಡು. ನಿನ್ ಗಂಡ ನಿನ್ ಕೈ ತಪ್ಪಿ ಹೋಗ್ತಾನೆ. ಮೊದಲು ಗಂಡನ ಹೆಂಗ್ ನೋಡ್ಕೋಬೇಕು, ಅವ್ನಿಗೆ ಇಷ್ಟ ಕಷ್ಟ ಏನು, ಏನ್ ತಿಂಡಿ ಮಾಡ್ಬೇಕು, ಏನು ಅಡುಗೆ ಮಾಡ್ಬೇಕು, ಏನ್ ಸಾರು ಮಾಡ್ಬೇಕು ಅಂತ ತಿಳ್ಕೊಂಡು ಗಂಡನ ಚೆನ್ನಾಗಿ ನೋಡ್ಕ. ಅವಾಗ ನೀನು ಚೆನ್ನಾಗಿರ್ತೀಯ, ನಮ್ಮ ಮನೇನು ಚೆನ್ನಾಗಿರುತ್ತೆ. ಇಲ್ದಿದ್ರೆ ಅಷ್ಟೇನೆ ಸಂಸಾರನೇ ಹಾಳಾಗಿ ಹೋಗುತ್ತೆ. ಹಿಂಗೇನಾದ್ರೂ ನೀನು ದೌಲತ್ ಮಾಡಿರಿ. ನನಗೂ ಗೊತ್ತಿದೆ ಹೆಂಗ್ ನೋಡ್ಕೋಬೇಕು ಅಂತಾನೆ. ಹೋಗ್ರಿ, ನೀವೇನು ಹೇಳ್ಕೊಡಕ್ ಬರಬೇಡ್ರಿ. ಹೆಂಗನ ಮಾಡ್ಕೆ, ನನಗೇನಂತೆ ಏನೋ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಕೇಳಲಿಲ್ಲ ಅಂದ್ರೆ ಅದು ನಿನ್ನ ಕರ್ಮ. ನನಗೇನಾಗಬೇಕಾಗೈತೆ ಅನುಭವಿಸ್ತೀಯ ನೀನು. ಹಿಂಗೆ ದೌಲತ್ ಮಾಡ್ಕೊಂಡಿರು. ತಾಯಿ ಮಗುನ್ಗೆ ನಾನು ಲೆಕ್ಕಕ್ಕಿಲ್ದಲಾಗಿದ್ದೀನಿ ಈ ಮನೆಯಾಗೆ. ನಾನು ಏನು ಅಂತ ನಾನು ತೋರಿಸ್ತೀನಿ ಇರ್ರಿ ನಿಮಗೆ ಒಂದಲ್ಲ ಒಂದು ದಿವಸ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.